ನಾನಿವತ್ತು ದಾವಣಗೆರೆಯಲ್ಲಿ ಇರ್ತಕ್ಕಂಥ MBA ಕಾಲೇಜಲ್ಲಿ ನಾನಿದ್ದೇನೆ. ಇಲ್ಲಿ ಪರಂಪರೆ ಅಂತ ಹೇಳಿ 2026ರ ಒಂದು ಎಥ್ನಿಕ್ ಡೇನ ಆಚರಿಸ್ತಾ ಇದ್ದಾರೆ. ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ. ಇದು ಮಾಡ್ತಾ ಇದ್ದಾರೆ. ಈ ದಿವಸ ಅವರಿಗೆ ಫ್ರೀ ಎಂಜಾಯ್ ಮಾಡೋದಕ್ಕೆ. ಅದರ್ ದೆನ್ ಎಜುಕೇಶನ್, ದಿಸ್ ಒನ್ ವಿ ಹ್ಯಾವ್ ಅಲೋಡ್ ದೆಮ್ ಫ್ರೀ ಅಂಡ್ ದೇ ಆರ್ ಎಂಜಾಯಿಂಗ್ ದಿ ಡೇ. ಪ್ರತಿ ವರ್ಷ ಇದನ್ನ ಸೆಲೆಬ್ರೇಟ್ ಮಾಡ್ತಾರೆ. ಇದನ್ನ ಸೆಲೆಬ್ರೇಟ್ ಮಾಡೋದ್ರಲ್ಲಿ ಎಂಜಾಯ್ ಮಾಡ್ತಾರೆ, ಖುಷಿ ಪಡ್ತಾರೆ, ಇರಬೇಕು. ಅದರ್ ದೆನ್ ದಿಸ್ ಎಜುಕೇಶನ್ ಆಕ್ಟಿವಿಟಿ, ದಿಸ್ ಶುಡ್ ಹ್ಯಾಪನ್ ಇನ್ ದಿ ಕಾಲೇಜ್. ಇದರಿಂದ ಮಕ್ಕಳು ಏನು ಕಲಿತಾರೆ ಸರ್? ದಿ ಪ್ರೆಸೆಂಟ್ ಸಿಚುವೇಶನ್ ಏನಿರುತ್ತಲ್ಲ, ಇದರಲ್ಲಿ ನಾವು ಭಾಗವಹಿಸ್ಬೇಕು, ಕಲ್ಚರಲ್ ಪ್ರೋಗ್ರಾಮಲ್ಲಿ ನಾವು ಇರಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದು ಉತ್ಸಾಹ ಬರುತ್ತೆ. ಬರೀ ಎಜುಕೇಶನ್ ಒಂದೇ ಇಂಪಾರ್ಟೆಂಟ್ ಅಲ್ಲ, ಅದ್ರ ಜೊತೆಗೆ ಕಲ್ಚರಲ್ ಆಕ್ಟಿವಿಟೀಸು, ಆಮೇಲೆ ಅದರ್ ದೆನ್ ಕಲ್ಚರಲ್ ಆಕ್ಟಿವಿಟೀಸ್ ಬೇರೆ ಸಬ್ಜೆಕ್ಟ್ ಕೂಡ ತಿಳ್ಕೊಂತ ಕೆಲಸ ಮಾಡ್ತಾ ಇದ್ದಾರೆ.
ಟ್ರೆಡಿಷನಲ್ ಆಗಿ ಮಾಡ್ತಿದ್ದಾರೆ, ತುಂಬಾ ಖುಷಿ ಆಗ್ತಿದೆ. ಇಲ್ಲ ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಮೆರುಗು ಬಂದಿದೆ. ನಮ್ಮ ಚೇಂಬರ್ ಸರ್ ಬಂದು ಎಲ್ಲ ಇನೋಗ್ರೇಟ್ ಮಾಡಿ ಹೋಗಿದ್ದಾರೆ. ತುಂಬಾ ಯಶಸ್ವಿಯಾಗಿ ನಡ್ಸ್ಕೊಡ್ತೀವಿ ಅಂತ ಕೇಳ್ತೀನಿ. ಎಲ್ಲರೂ ಒಂದು ವಿಶೇಷವಾದ ಅಂದ್ರೆ ಅಮ್ಮ ತರ ಒಂದು ರೆಡಿ ಆಗೋದು ಸೀರೆಗಳನ್ನ ಒಂದು ಮನೆಯಲ್ಲಿ ಟ್ರೆಡಿಷನಲ್ ಡ್ರೆಸ್ಗಳನ್ನ. ಯಾಕಂದ್ರೆ ಇವತ್ತಿನ ಮಾಡರ್ನ್ ಕಾಲದಲ್ಲಿ ಸೀರೆ ಉಡೋರ್ ಸಂಖ್ಯೆ ಕಮ್ಮಿ. ಅಂತದ್ರಲ್ಲಿ ಈ ತರ ಮಾಡೋದ್ರಿಂದ ಎಲ್ರಿಗೂ ಒಂದು ಏನದು ಐಡಿಯಾ ಬರುತ್ತೆ, ಅಥವಾ ನಮ್ ಕಲ್ಚರ್ ಬಗ್ಗೆ ಅವ್ರಿಗೆ ಇದು ಬರುತ್ತೆ ಅಂತ ಹೇಳ್ಬೋದು. ವರ್ಷ ಫೈನಲ್ ಇಯರ್ ಅಲ್ಲಿ ಬಂತು, ಫುಲ್ ಎಂಜಾಯ್ಮೆಂಟ್ ಇದೆ, ಫುಲ್ ಕುಣಿತಾ ಇದೀವಿ. ಆಮೇಲೆ ಹೇಳಕ್ಕೆ ಆಗ್ತಿಲ್ಲ, ಎಕ್ಸ್ಪ್ರೆಸ್ ಆಗ್ತಿಲ್ಲ, ತುಂಬಾ ಜಸ್ಟ್ ಚಿಲ್ ಗೈಸ್, ಜಸ್ಟ್ ಚಿಲ್. ಒಬ್ರೊಬ್ರು ಕೊಡಗು ಸ್ಟೈಲ್ ಎಲ್ಲ ಹಾಕಿದ್ದಾರೆ, ಒಬ್ರೊಬ್ರು ಫ್ಯಾನ್ಸಿ ಎಲ್ಲ ಚೆನ್ನಾಗಿ ಕಾಣ್ತಿದ್ದಾರೆ. ಎಲ್ಲ ಕಿಲ್ಲಿ ಲಕ್ಷ್ಮಿ PCA ಫೈನಲ್ ಇಯರ್ ಇರೋದು. ನಮ್ಮ ಕಾಲೇಜಲ್ಲಿ ಇವತ್ತು ಎತ್ನಿಕ್ ಡೇ ಮಾಡ್ತೀವಿ. ತುಂಬಾ ಅಂದ್ರೆ ತುಂಬಾ ಎಂಜಾಯ್ ಮಾಡ್ತಿದ್ವಿ. ಲಿಟ್ರಲಿ ಈ ಸಲ ಲಾಸ್ಟ್ ಟೈಮ್ಗೆ ತುಂಬಾ ಸ್ಪೆಷಲ್ ಆಗಿದೆ. ನಾವು ತುಂಬಾ ಎಂಜಾಯ್ ಮಾಡ್ಕೊಂಡು ಫುಲ್ ಜೋಶ್ ಆಗಿಲ್ಲ, ಡ್ಯಾನ್ಸ್ ಮಾಡ್ಕೊಂಡು ಫುಲ್ ಡೇನ ಫುಲ್ ಎಂಜಾಯಬಲ್ ಡೇ, ಮೆಮೊರಬಲ್ ಡೇ ಮಾಡ್ತೀವಿ. ಸೊ ನಮ್ಮ ಕಲ್ಚರ್, ನಮ್ದು ಕಲ್ಚರ್ಸ್ ಎಲ್ಲ ಡ್ರೆಸ್ ವೇರ್ ಮಾಡ್ಕೊಂಡು ಫುಲ್ ಎಲ್ಲ ನಮ್ದು ಒಂದು
ನಮ್ದು ಸ್ಟೇಟ್ ಒಂದು ಕಲ್ಚರ್ನ ಇದು ಮಾಡಕ್ಕೆ ಯೂಸ್ ಮಾಡ್ತೀವಿ. ರೇಷ್ಮಾ BCA ಫೈನಲ್ ಇಯರ್. ಇವತ್ತು ನಮ್ಮ ಕಾಲೇಜಲ್ಲಿ ಎತ್ನಿಕ್ ಡೇ ನಡೀತಿದೆ. ಡೈಲಿ ಕ್ಲಾಸ್ ಕೇಳಿ 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 ಬೋರು, ಇಂಟರ್ನಲ್ಸ್, ಎಕ್ಸಾಮ್ಸ್ ದಿನ ಅದೇ ಸೆಮ್ ಅದೇ ಇರುತ್ತೆ. ಇಯರ್ಲಿ ಒನ್ಸ್ ಎತ್ನಿಕ್ ಡೇ, ಫ್ಲಾಶ್ ಮಾಬ್, ಮತ್ತೆ ಸಂಜೆ ನೈಟ್ ಆ್ಯನ್ಯುವಲ್ ಡೇನೂ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಸರ್ಸ್, ನೆಕ್ಸ್ಟ್ ನಮ್ಮ ಪ್ರಿನ್ಸಿಪಲ್, ಇವನ್ ಫ್ರೆಂಡ್ಸ್ ಎಲ್ಲರೂ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ. ಥ್ಯಾಂಕ್ ಯು. ಸೊ ಏನ್ ಅನಿಸ್ತದೆ ಎತ್ನಿಕ್ ಡೇ ಅಲ್ಲಿ ಏನ್ ಐಡೆಂಟಿಫಿಕೇಶನ್ ಮಾಡ್ತಾರೆ ಅದೇ ಎಲ್ರು ಒಂದು ಎತ್ನಿಕ್ ಡೇಲಿ ಸ್ಯಾರಿ ಹಾಕೊಂಡ್ಬಂದು ನಮ್ಮ ಕಲ್ಚರ್ನ ಎಲ್ರಿಗೂ ತೋರಿಸ್ತೀವಿ. ರೆಪ್ರೆಸೆಂಟ್ ನಿಮ್ಮ ಹೆಸರು? ಇಂಚರ. ರಕ್ಷಿತಾ ಅಂತ ಬಾಪೂಜಿ ಇನ್ಸ್ಟಿಟ್ಯೂಟ್ ಕಾಲೇಜಲ್ಲಿ ಓದ್ತಾ ಇದ್ದೀನಿ. ಇವತ್ತು ನಮ್ಮ ಕಾಲೇಜಲ್ಲಿ ಪರಂಪರೆ 2K26 ಅಂತ ಸೆಲೆಬ್ರೇಟ್ ಮಾಡ್ತೀನಿ. ನಾನು ತುಂಬಾ ಖುಷಿಯಾಗಿದ್ವಿ. ಯಾಕಂದ್ರೆ ಡೈಲಿ ಕಾಲೇಜ್, ಇಂಟರ್ನಲ್ಸ್, ಎಕ್ಸಾಮ್ಸ್, ಸ್ಟಡೀಸ್ ಅಲ್ಲೆಲ್ಲ ತುಂಬಾನೇ ಬಿಸಿ ಆಗಿರ್ತೇವೆ, ಬೇಜಾರಾಗಿರುತ್ತೆ. ಈ ತರ ಒಂದು ಮಾಡೋದ್ರಿಂದ ಎಲ್ಲರಿಗೂ ತುಂಬಾ ಖುಷಿ ಆಗುತ್ತೆ. ಅಂಡ್ ವಿ ಆರ್ ಸೋ ಹ್ಯಾಪಿ. ಅಂಡ್ ಇವತ್ತು ಏನ್ ಸ್ಪೆಷಲ್ ಬರ್ತಡೇ ಇದೆ, ಇವತ್ತು ಅವ್ರ ಬರ್ಡೇ ಕೂಡ ಇದೆ. ಹ್ಯಾಪಿ ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಬರ್ಡೇ. ತುಂಬಾ ಇದು ನಮಗೆ ಫುಲ್ ಮೆಮೊರಿಯಬಲ್ ಆಗಿರ್ತೈತೆ. ಅಂದ್ರೆ ಇದು ಟ್ರೆಡಿಷನ್ ಅಂಡ್ ನಮ್ಮ ಕಲ್ಚರ್ನ ಉಳ್ಸೋಕ್ಕೋಸ್ಕರ ಮಾಡ್ತಿರೋ ಎತ್ನಿಕ್ ಡೇ. ನಮ್ಗೆ ಫುಲ್ ಖುಷಿ ಆಗ್ತಿದೆ, ಎಂಜಾಯ್ಮೆಂಟ್ ಮಾಡ್ತಾ ಇದ್ದೀವಿ, ಚೆನ್ನಾಗಿದೆ. ಓಕೆ, ಸೊ ಫೈನಲ್ ಇಯರ್ ಮುಗಿತಾ ಇದೆ. ಸೊ ಇದು ಒಂದು ಮೆಮೊರಿಯಬಲ್ ಆಗಿ ಉಳಿಯುವಂತ ಒಂದು ಡೇ. ಸೊ ಈ ಡೇನ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ? ಅಂದ್ರೆ ಫ್ರೆಂಡ್ಸ್ ಜೊತೆಗೆ ಏನೋ ಪಿಕ್ಚರ್ಸ್ ತೆಗಿಸ್ಕೊಂತ, ಡ್ಯಾನ್ಸ್ ಮಾಡ್ಕೊಂತ, ಹಾಡು ಹೇಳ್ಕೊಂತ, ಫುಲ್ ಟ್ರೆಡಿಷನ್ ಆಗಿ ಎಲ್ಲರೂ ಚೆನ್ನಾಗಿ ರೆಡಿಯಾಗಿ ಬಂದು ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಎಂಜಾಯ್. ನೀವು ಇವತ್ತು ಯಾವ ತರದ್ದು ಟ್ರೆಡಿಷನಲ್ ಕೊಡಗು style. ಐಡೆಂಟಿಫಿಕೇಶನ್ ಮಾಡ್ತೀವಿ? ಕೊಡಗು. ಕೊಡಗು. ನಿಮ್ಮ ಹೆಸರು? ಅರ್ಚನಾ. ಏನು ಫೈನಲ್ ಇಯರ್? ಫೈನಲ್ ಇಯರ್. ಪ್ಲಾನ್ ಇದ್ದೇನೆ. ಇಲ್ಲಿ ವಿಶೇಷವಾಗಿ ಇವತ್ತು ಪರಂಪರೆ 2026 ಒಂದು ಎತ್ನಿಕ್ ಡೇನ ಆಚರಿಸಿದ್ರು. ಸಾಕಷ್ಟು ವಿದ್ಯಾರ್ಥಿನಿಯರು ವಿವಿಧ ವೇಷಭೂಷೆಗಳನ್ನ ಧರಿಸು, ವಿವಿಧ ಉಡುಪುಗಳನ್ನ ತೊಟ್ಟು ಸಂಭ್ರಮಿಸಿದ್ರು ಅಂತ ಹೇಳಿದ್ರು. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಇಂಥ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡ್ತಾ ಇರಿ DVG 1 ನ್ಯೂಸ್ ದಾವಣಗೆರೆ.